ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಲಾಸ್ಟ್ ಫ್ಯೂ ಡೇಸಿಂದ ನಮ್ಮ ವಾಹಿನಿ ವತಿಯಿಂದಾಗಿ ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೂ ಕೂಡ ಗೆಸ್ಟ್ ಟೀಚರ್ಸ್ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಪ್ರೈಮರಿ ಮತ್ತು ಹೈಸ್ಕೂಲ್ಸಲ್ಲಿ, ಅವರು ಈ ಸ್ಯಾಲ್ರಿ ಡಿಲೇ ಆಗಲಿಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಡಿಲೇ ಆಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಕಮೆಂಟ್ಸನ್ನು ಮಾಡ್ತಾಯಿದ್ದಾರೆ. ಅಲ್ಲಿ ಪಾಪ ಏನಾದರೂ ಬಂದಿದ್ದರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ನಮಗೇನಾಗ್ಬಿಡುತ್ತೆ, ಮೈಸೂರು ಭಾಗ ಅಥವಾ ನಂಜನಗೂಡು ವ್ಯಾಪ್ತಿಗಳಲ್ಲಿ ಅಥವಾ ಸೊ ನಿಯರೆಸ್ಟ್ ಡಿಸ್ಟ್ರಿಕ್ಸಲ್ಲಿ ಅಲಾಟ್ಮೆಂಟ್ ಆಯಿತು ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಗೆಸ್ಟ್ ಟೀಚರ್ ಸ್ಯಾಲ್ರಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಯೂಶ್ವಲಿ ಗೊತ್ತಾಗುತ್ತೆ ನಮಗೆ. ಅದು ಬಂತು ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ನಮ್ಮ ಟೆಲಿಗ್ರಾಮು, ವಾಟ್ಸಪ್ ಚಾನಲ್ಲು ಮತ್ತು ಯೂಟ್ಯೂಬ್ ಪೋಸ್ಟ್ ಮುಖಾಂತರವಾಗಿ ಕೂಡ ನಿಮಗೆ ಮಾಹಿತಿಗೋಸ್ಕರ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದನ್ನು. ಸೊ ಈ ಔಟ್ ಆಫ್ ಡಿಸ್ಟಿಕ್ ಅಲ್ಲಿ ಏನೇನಾಗ್ತಾ ಇದೆ, ಬೇಗ ಯೂಶ್ವಲಿ ಎಲ್ಲ ಮಾಹಿತಿ ಬರಲ್ಲ ಅಲ್ಲಿ. ಸೊ ಇಲ್ಲಿ ಏನಾಗಿದೆ ಅಂದರೆ, ಸೊ ನಾನು ಈ ಮೈಸೂರು ಭಾಗದ ನಂಜನಗೂಡು ವ್ಯಾಪ್ತಿಯಲ್ಲಿ ಯಾರೆಲ್ಲ ಗೆಸ್ಟ್ ಟೀಚರ್ಸ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು, ಸೊ ನನ್ನ ಪ್ರಕಾರವಾಗಿ ಬೇರೆ ಬೇರೆ ಭಾಗದವ್ರಿಗೂ ಸುಮಾರು 2 ರಿಂದ 3 ತಿಂಗಳು ಸಂಬಳ ಆಗಿರೋದಿಲ್ಲ ಅಂತಕ್ಕಂಥದ್ದು ನನಗೆ ಕಮೆಂಟ್ಸ್ ಮುಖಾಂತರವಾಗಿ ಇಲ್ಲಿ ಗೊತ್ತಾಗಿದೆ. ಸೊ ಏನು ಸಮಸ್ಯೆ ಆಗಿದೆ, ಯಾಕೆ ಆಗ್ತಾ ಇಲ್ಲ ನೋಡಿ. ಡಿಸೆಂಬರ್ 16ನೇ ತಾರೀಕಲ್ಲಿ ಇಲಾಖೆಯಿಂದ ಬಿಡುಗಡೆ ಆಗಿದ್ದಂಥ ಒಂದು ಜ್ಞಾಪನಾ ಪತ್ರ ಇದು ನೋಡಿ. ಡಿಸೆಂಬರ್ 14ನೇ ತಾರೀಕು ನಮ್ಮ ಮೈಸೂರು ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥ ನಂಜನಗೂಡು ತಾಲೂಕಿಂದ ಅಲ್ಲಿ ಒಂದು ಕಚೇರಿಗಳಿಂದ ಬಂದಿರತಕ್ಕಂಥ ಒಂದು ಜ್ಞಾಪನಾ ಪತ್ರ. ಸೊ ಮೇ ಬಿ ಬೇರೆ ಬೇರೆ ಭಾಗದಿಂದನೂ ಕೂಡ ಇದೆಲ್ಲ ಈ ರೀತಿಯಾಗಿ ಅವ್ರು ಬಿಟ್ಟಿರ್ಬೋದು ಜ್ಞಾಪನಾ ಪತ್ರವನ್ನು. ನೋಡಿ, ಇಲ್ಲಿ ಸೂಚನೆ ಅಂತ ಹೇಳಿಬಿಟ್ಟು ಒಂದು ಸ್ಟೇಟ್ಮೆಂಟ್ ಹಾಕಿದರು. ನವೆಂಬರ್ 25ರ ಮಾಹೆಗೆ ಈವರೆಗೂ 2ನೇ ಕಂತಿನ ಅನುದಾನ ಬಿಡುಗಡೆಯಾಗಿರದ ಕಾರಣ, ಸೊ ನವೆಂಬರ್ 25 ಮಾಹೆಗೆ ಈವರೆಗೂ 2ನೇ ಕಂತಿನ ಅನುದಾನ ಬಿಡುಗಡೆಯಾಗಿರದ ಕಾರಣ ಅನುದಾನ ಕೊರತೆ ಇದ್ದು, ಅನುದಾನ ಬಂದ ನಂತರ ಸದರಿ ಅವಧಿಯ ವೇತನವನ್ನು ಪಾವತಿ ಮಾಡಲಾಗುವುದು ಅಂತ ಈ ಸರ್ಕ್ಯುಲರ್ನಲ್ಲಿ ಈ ಒಂದು ಸ್ಟೇಟ್ಮೆಂಟನ್ನು ಇಲ್ಲಿ ಮೆನ್ಷನ್ ಮಾಡಿದರು. ಸೊ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಸ್ಯಾಲ್ರಿ ಆಗಿದೆ ಈ ಭಾಗದ ಎಲ್ಲ ಅತಿಥಿ ಶಿಕ್ಷಕರಿಗೆ, ಯಾರು ಪ್ರೈಮರಿ ಅಂದರೆ LPS ಮತ್ತು HPS ಅಲ್ಲಿ ಯಾರು ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾಯಿದ್ರು ಅವರಿಗೆಲ್ಲ ಆಲ್ಮೋಸ್ಟ್ ಅಕ್ಟೋಬರ್ ತನಕ ಕ್ಲಿಯರ್ ಆಗಿದೆ. ಇನ್ನು ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ಈ 3 ತಿಂಗಳಿಗೆ ಈಗ ಸ್ಯಾಲ್ರಿಯನ್ನು ಪೇ ಮಾಡಬೇಕಾಗಿದೆ. ಈ 3 ತಿಂಗಳಿಗೆ ಬೇಕಾಗಿರ್ತಕ್ಕಂಥ ಅಲಾಟ್ಮೆಂಟ್, ಸೊ ಅನುದಾನ ಇನ್ನೂ ಬಿಡುಗಡೆ ಆಗಿಲ್ಲ ಇಲಾಖೆಯಿಂದ. ಹಾಗಾಗಿ 3 ತಿಂಗಳು ಸಂಬಳವನ್ನು ಅವರು ಈಗ ಬಿಲ್ ಮಾಡಲಿಕ್ಕಾಗಿಲ್ಲ. ಅಂದರೆ ಬಂತು ಅಂತಂದರೆ ಎಗೇನ್ ಅಲಾಟ್ಮೆಂಟ್ ಕಾಪಿ ಬಿಡುಗಡೆ ಆಗುತ್ತೆ ಇಲಾಖೆಯಿಂದ. ಅದು ಬಿಡುಗಡೆ ಆಯಿತು ಅಂದರೆ ಇಮಿಡಿಯೇಟ್ ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಅಂತ ನಾನು ಮಾಡ್ತೀನಿ. ಯಾಕೆಂದರೆ ನನ್ನ ವಾಹಿನಿಯಿಂದ ಮ್ಯಾಕ್ಸಿಮಮ್ ಏನೆಲ್ಲ ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಸಾಧ್ಯ ಎಲ್ಲವನ್ನು ನಾನು ಕೊಡ್ತಾ ಬಂದಿದ್ದೀನಿ, ಸೊ ಹಲವಾರು ವರ್ಷಗಳಿಂದ. ಹಾಗಾಗಿ ಏನು ತೊಂದರೆ ಇಲ್ಲ, ಅದು ಬಂತು ಅಂದರೆ ನಾನು ಹೇಳ್ತೀನಿ ನಾನು. ಸೊ ಬೇರೆ ಭಾಗದ ಅಭ್ಯರ್ಥಿಗಳ ಕತೆ ನನಗೆ ಗೊತ್ತಾಗಿಲ್ಲ, ಅವ್ರಿಗೆ 3 ತಿಂಗಳು ಮಾತ್ರ ಇನ್ನೂ ಕೊಟ್ಟಿಲ್ವೋ ಅಥವಾ ಹಳೆಯ ಕಂತುಗಳೇ ಇನ್ನೂ ಆಗಿಲ್ವೋ, ಅವ್ರಿಗೆ 5 ತಿಂಗಳು 6 ತಿಂಗಳು ಡ್ಯೂ ಆಗಿದೆಯೋ ಅಥವಾ ಏನು ಸಮಸ್ಯೆ ಆಗಿದೆಯೋ. ಸೊ ಪಾಪ ಔಟ್ ಆಫ್ ಡಿಸ್ಟಿಕ್ ಅಲ್ಲಿ ಯಾರೆಲ್ಲ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾರೋ ಆ ಭಾಗದ ಅಭ್ಯರ್ಥಿಗಳ ಕತೆ ನಮಗೆ ಗೊತ್ತಿಲ್ಲ ಅದು. ಸೊ ಕಮೆಂಟ್ ಮಾಡಿ, ಇನ್ ಕೇಸ್ ಅದು ಬರುತ್ತೆ, ಅದು ಏನೇ 3 ತಿಂಗಳು ಕಂಪ್ಲೀಟ್ ಆಗಿಬಿಟ್ಟಿದೆ ಆ್ಯಕ್ಚುಲಾಗಿ ಈ ಭಾಗದಲ್ಲೆಲ್ಲ. ಸೊ ಒನ್ಸ್ ಇನ್ 2 ಮಂತ್ಸ್ 2 ತಿಂಗಳಿಗೆ ಒಮ್ಮೆ ಇಲ್ಲಿ ಪೇಮೆಂಟನ್ನು ಮಾಡ್ತಾಯಿದ್ರು. ಸೊ ಈಗ 3 ತಿಂಗಳು ಆಗಿಬಿಟ್ಟಿದೆ. ಈಗ ಆಲ್ರೆಡಿ ಫೆಬ್ರವರಿ ಸ್ಟಾರ್ಟ್ ಆಗಿ ಒಂದು 4 ದಿನ ಆಗೋಯ್ತು. ಈಗ ನೋಡಬೇಕು ಸೊ ಅಲಾಟ್ಮೆಂಟ್ ಯಾವಾಗ ಬಿಡುಗಡೆ, ಏನು ಕತೆ. ಬೇರೆದಕ್ಕೆಲ್ಲ ಇಲಾಖೆಯವರು ಅಲಾಟ್ಮೆಂಟ್ ಬಿಡುಗಡೆ ಮಾಡ್ತಾರೆ. ಸೊ ಅತಿಥಿ ಶಿಕ್ಷಕರಿಗೆ ಕೊಡ್ತಕ್ಕಂಥ ಸಂಬಳದಲ್ಲಿ ಡಿಸ್ಕ್ರಿಮಿನೇಷನ್ನು, ಈ ತಾರತಮ್ಯ ಬೇರೆ. ಆಮೇಲೆ ಈ ರೆಗ್ಯುಲರ್ ಆಗಿ ಮಾಡೋದು ಮಾಡಿಬಿಟ್ರೆ ಏನಾಗುತ್ತೆ ಅಂತಕ್ಕಂಥದ್ದು ತುಂಬ ಜನರ ಅಭ್ಯರ್ಥಿಗಳ ಪ್ರಶ್ನೆ ಇದು. ಯಾಕೆ ರೆಗ್ಯುಲರಾಗಿ ಮಾಡಲಿಕ್ಕಾಗಲ್ಲ? ಸೊ ಒನ್ಸ್ ಇನ್ 2 ಮಂತ್ಸ್ ಯಾಕೆ? ಸೊ 4 ತಿಂಗಳಿಗೆ 5 ತಿಂಗಳಿಗೆ ಅಥವಾ 6 ತಿಂಗಳಿಗೆ ಅಲಾಟ್ಮೆಂಟ್ ಒಂದ್ಸಲ ಬಿಡುಗಡೆ ಆದಮೇಲೆ ರೆಗ್ಯುಲರ್ ಕೊಡಲಿಕ್ಕೆ ಏನು ಕಷ್ಟ? ಅಂದರೆ ತುಂಬ ಜನ ಪ್ರತಿ ಬಾರಿ ಬಿಲ್ ಮಾಡಬೇಕಲ್ಲ, ಅದೇ ಇರ್ರೆಸ್ಪಾನ್ಸಿಬಿಲಿಟೀಸ್ ಫೆಲೋಸ್ ಇರ್ತಾರೆ ಕೆಲವರಿಗೆ, ಏನೂ ಮಾಡಲಿಕ್ಕಾಗಲ್ಲ. ಆಮೇಲೆ ಸಂಬಂಧಪಟ್ಟ ಪ್ರತಿಯೊಂದು ತಾಲೂಕಿನ BUಗಳು ಕೂಡ ಖಡಕ್ಕಾಗಿ ಪರವಾಗಿ, ಅಂದರೆ ಅತಿಥಿ ಶಿಕ್ಷಕರ ಪರವಾಗಿ ಏನಾದರೂ ಫೇವರಾಗಿ ಮಾಡಬೇಕಾಗತ್ತೆ. ಸೊ ಯಾರೂ ಮಾಡಲ್ಲ. ಹಾಗಾಗಿ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಂದಾಗ, ಸೊ ಪ್ರೆಸರೈಸ್ ಆಗದೇ ಇದ್ದಾಗ ಏನಾಗುತ್ತೆ, ಸೊ ಈ ರೀತಿಯಾದಂಥ ಸಮಸ್ಯೆಗಳು ಆ್ಯಂಡ್ ಉದ್ಭವ ಆಗುತ್ತೆ. ಹಾಗಾಗಿ ಸೊ 3 ತಿಂಗಳಾಗಿದೆ, ನೋಡೋಣ. ಅಕಾರ್ಡಿಂಗ್ ಟು ಮೀ ವಿತಿನ್ ಫ್ಯೂ ಡೇಸಲ್ಲಿ ಬರ್ಬೋದು. ಅದು ಬಂತು ಅಂದರೆ ಇಮಿಡಿಯೇಟ್ ಟೆಲಿಗ್ರಾಮ್ಗೆ ಒಂದು ಕಾಪಿ ಶೇರ್ ಮಾಡ್ತೀನಿ, ಒಂದು ವೀಡಿಯೋನು ಕೂಡ ಮಾಡಾಕ್ತೀನಿ. ಸೊ ದಯಮಾಡಿ ಹೀಗೆ ವಾಚ್ ಮಾಡ್ತಾಯಿರಿ. ಯಾರಿಗಾದರೂ ತುಂಬ ತಿಂಗಳು ಸ್ಯಾಲ್ರಿ ಪೇಮೆಂಟ್ ಆಗಿಲ್ಲ ಅಂದರೆ ಒಂಚೂರು ಕಮೆಂಟ್ಸ್ ಮಾಡಿ ನೋಡೋಣ. ನನಗೆ ಯಾವುದಾದ್ರೂ ಅಲಾಟ್ಮೆಂಟ್ ಕಾಪಿ ಗೊತ್ತಾದರೆ, ಬೇರೆ ಭಾಗದ ಅಭ್ಯರ್ಥಿಗಳು ಅಲಾಟ್ಮೆಂಟ್ ಕಾಪಿ ಬಿಡುಗಡೆ ಆಯಿತು ಒಂದು ಮಾಹಿತಿ ನಮಗೆ ಬಂತು ಅಂತಂದರೆ ಸೊ ಅದನ್ನು ಶೇರ್ ಮಾಡ್ತೀನಿ. ನಿಮಗೆ ಮಾಹಿತಿಗೋಸ್ಕರ ಎಲ್ಲವೂ ಗೊತ್ತಾಗುತ್ತೆ ನಿಮಗೆ. ಸೊ ಧನ್ಯವಾದ. ತುಂಬ ಜನ ಕೇಳ್ತಾಯಿದ್ರು ಪಾಪ 3 ಮಂತ್ಸಿಂದ ಏನಕ್ಕೆ ಆಗಿಲ್ಲ, ಏನು ಸಮಸ್ಯೆ ಅಂತ. ಸೊ ಅಲಾಟ್ಮೆಂಟ್ ಬಿಡುಗಡೆ ಆಗಿಲ್ಲ. ಅಲಾಟ್ಮೆಂಟ್ ಇಲ್ಲದೇ ಇರೋ ಕಾರಣ ಸೊ ಇಲ್ಲಿ 3 ಮಂತ್ಸು ಸ್ಯಾಲ್ರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇದು ನಿಮಗೆ ಮಾಹಿತಿ. ತುಂಬ ಜನ ಯಾರು ಕೇಳಿದ್ರು ಅವ್ರಿಗೆಲ್ಲ ಮಾಹಿತಿ ತಲುಪಿದೆ ಅಂತ ಭಾವಿಸ್ತಾ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.